ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತನ್ನ ಸ್ವಂತ ಸೊಸೆಯ ರಾಸಲೀಲೆಯ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ತನ್ನವನ್ನೇ ಹಾಸಿಗೆ ಹಂಚಿಸಿಕೊಂಡು ಸುಖವನ್ನು ಅನುಭವಿಸಿದ ಮಾವನ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇನು ಮಾಡಬೇಕು, ಕತೆನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ. ಈತನ ಹೆಸರು ಶಿವರಾಜ್, ದೊಡ್ಡ ಕಂಪನಿಯ ಮಾಲೀಕ. ಈತನ ಮಗ ಸುಮಂತ್ ಹೊಸ ಯೋಜನೆಗಳಿಗೆ ಶಿವರಾಜ್ ಯಾವಾಗಲೂ ಬೆಂಬಲ ಕೊಡದೆ ಯಾವಾಗಲೂ ಅವನನ್ನು ನೀನೊಬ್ಬ ನಾಲಾಯಕೆಂದು ಬೈಯುತ್ತಾನೆ ಇರುತ್ತಿದ್ದ. ಇದರಿಂದ ಸುಮಂತ್ಗೆ ಬೇಸರವಾಗುತ್ತಿತ್ತು. ಒಂದು ದಿನ ಶಿವರಾಜ್ನ ಸಹಾಯಕಿ ಶಾಲಿನಿ ಕೆಲಸ ಫೈಲ್ ತೋರಿಸಲು ಬಂದಾಗ ಶಿವರಾಜ್ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ. ನೀನು ನನ್ನೊಡನೆ ಸಹಕರಿಸಿದರೆ ನಿನಗೆ ದೊಡ್ಡ ಕೆಲಸವನ್ನು ಕೊಡಿಸುತ್ತೇನೆ ಎಂದು ಕೆಟ್ಟ ಆಸೆಯಿಂದ ಆಕೆಯನ್ನು ಒತ್ತಾಯಿಸುತ್ತಾನೆ. ಆದರೆ ಶಾಲಿನಿಗೆ ಇದು ಇಷ್ಟವಿರಲಿಲ್ಲ. ಮನೆಯಲ್ಲಿ ಶಿವರಾಜ್ನ ಹೆಂಡತಿ ಸತ್ತು ಹೋಗಿ ಬಹಳ ವರ್ಷಗಳೇ ಆಗಿರುತ್ತವೆ. ಹೀಗಾಗಿ ಸುಮಂತೆ ಅಡುಗೆ ಮಾಡುತ್ತಿರುತ್ತಾನೆ. ಆದರೂ ಶಿವರಾಜ್ನಿಂದ ಸುಮಂತನಿಗೆ ನಿಂದನೆಗೆ ಒಳಗೊಳಗಾಗುತ್ತಾನೆ. ಒಂದು ದಿನ ಸುಮಂತ ತನ್ನ ತಾಯಿಯ ಫೋಟೋ ನೋಡಿಕೊಂಡು ನೀನಿದ್ದರೆ ಎಲ್ಲವೂ ಚೆನ್ನಾಗಿರುತ್ತಿತ್ತು ಎಂದು ಕಣ್ಣೀರು ಹಾಕುತ್ತಿರುತ್ತಾನೆ. ಕೆಲವು ದಿನಗಳ ನಂತರ ಶಿವರಾಜೇ ಅವನ ಸ್ನೇಹಿತನಿಗೆ ಫೋನ್ ಮಾಡಿ ನಿನ್ನ ಮಗನಿಗೆ ಮದುವೆ ಮಾಡು, ಎಲ್ಲವೂ ಸರಿ ಹೋಗುತ್ತದೆ ಎಂದು ಸಲಹೆ ಕೊಡುತ್ತಾನೆ. ಮರುದಿನ ಕಚೇರಿಯಲ್ಲಿ ಶಾಲಿನಿಗೆ ನಿನಗೆ ಸೀನಿಯರ್ ಮ್ಯಾನೇಜರ್ ಹುದ್ದೆ ಕೊಡುತ್ತೇನೆ, ವೇತನ ಡಬಲ್ ಆಗುತ್ತೆ ಎಂದು ಹೇಳಿ ಆಕೆಯನ್ನು ತನ್ನೊಡನೆ ಹಾಸಿಗೆಗೆ ಒಪ್ಪಿಸುತ್ತಾನೆ. ನಂತರ ಶಿವರಾಜ್ ತನ್ನ ಮಗ ಸುಮಂತ್ಗೆ ಮದುವೆ ಮಾಡಿ ಸೊಸೆ ಶ್ರಾವಣಿಯನ್ನು ಮನೆಗೆ ಕರೆತರುತ್ತಾನೆ. ಆಶೀರ್ವಾದದ ಸಮಯದಲ್ಲಿ ಶಿವರಾಜ್ ಶ್ರಾವಣಿಯ ಮೈಮೇಲೆ ಕೈ ಆಡಿಸಿ ಆಕೆಗೆ ಮುಜುಗರ ಉಂಟು ಮಾಡುತ್ತಾನೆ. ಸುಮಂತ್ ಮತ್ತು ಶ್ರಾವಣಿ ಮೊದಲ ರಾತ್ರಿ ಆಚರಿಸುತ್ತಾರೆ. ಆದರೆ ಮರುದಿನವೇ ಶಿವರಾಜ್ ಸುಮಂತ್ಗೆ ಒತ್ತಡದ ಕೆಲಸಗಳನ್ನು ಕೊಡುತ್ತಾನೆ. ಒಂದು ದಿನ ಶಿವರಾಜ್ ಆರೋಗ್ಯ ಸರಿಯಿಲ್ಲವೆಂದು ಮನೆಗೆ ಬಂದು ಅಡುಗೆ ಕೋಣೆಯಲ್ಲಿದ್ದ ಶ್ರಾವಣಿಯ ಬಳಿ ಹೋಗಿ ಆಕೆಯನ್ನು ಹಿಂದಿನಿಂದ ತಬ್ಬಿಕೊಂಡು ಕೆಟ್ಟ ರೀತಿಯಲ್ಲಿ ವರ್ತಿಸುತ್ತಾನೆ. ಶ್ರಾವಣಿ ಭಯಗೊಂಡು ಓಡಿ ಹೋಗಿ ಸುಮಂತ್ಗೆ ಫೋನ್ ಮಾಡುತ್ತಾಳೆ. ಆದರೆ ಅವನು ಎತ್ತುವುದಿಲ್ಲ. ರಾತ್ರಿ ಸುಮಂತ್ ಬಂದಾಗ ಶ್ರಾವಣಿ ಎಲ್ಲವನ್ನೂ ವಿವರಿಸುತ್ತಾಳೆ. ಶಿವರಾಜ್ ಶ್ರಾವಣಿಯ ಕೈ ಹಿಡಿದು ನಿನ್ನನ್ನು ನಾನು ಇಷ್ಟಪಡುತ್ತೇನೆ, ಅದಕ್ಕೆ ನನ್ನ ಸೊಸೆಯನ್ನಾಗಿ ತಂದೆ, ನೀನು ನನ್ನಂತಾಗಬೇಕು ಎಂದು ಬಲವಂತ ಮಾಡುತ್ತಾನೆ. ಆದರೆ ಸುಮಂತ್ ಆಕೆಯನ್ನು ಬೈಯುತ್ತಾನೆ. ನಿನಗೆ ಬುದ್ಧಿ ಇದೆಯಾ? ನಮ್ಮಪ್ಪ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ, ಇಂತಹ ಆರೋಪ ಮಾಡ್ತೀಯ, ಸುಮ್ಮನೆ ಮಲಗು. ಇದನ್ನು ಹೊರಗಿನಿಂದ ಕೇಳಿದ ಶಿವರಾಜ್ಗೆ ಸಂತೋಷವಾಗುತ್ತದೆ. ಮರುದಿನ ಸುಮಂತ್ ಕಚೇರಿಗೆ ಹೋದ ನಂತರ ಶಿವರಾಜ್ ಶ್ರಾವಣಿಗೆ ತನ್ನ ಕೋಣೆಗೆ ಕಾಫಿ ತೆಗೆದುಕೊಂಡು ಬಾ ಎಂದು ಒತ್ತಾಯಿಸುತ್ತಾನೆ. ಶ್ರಾವಣಿ ಕಣ್ಣೀರು ಹಾಕುತ್ತಾಳೆ. ಕೆಲವು ದಿನಗಳ ನಂತರ ಶಿವರಾಜ್ ಸುಮಂತ್ಗೆ ಕಚೇರಿ ಕೆಲಸಕ್ಕಾಗಿ ಚೆನ್ನೈಗೆ ಹೋಗು, ಒಂದು ವಾರ ಅಲ್ಲಿಯೇ ಇರಬೇಕು ಎಂದು ಹೇಳುತ್ತಾನೆ. ಶ್ರಾವಣ ಬಳಿ ಬಂದು ಸುಮಂತ್ ಚೆನ್ನೈಗೆ ಹೋಗುತ್ತೇನೆ, ಆದರೆ ಹಿಂತಿರುಗುವುದಿಲ್ಲ, ನೀನು ನನ್ನದಾಗಿದ್ದರೆ ಅವನನ್ನು ಮುಗಿಸಿಬಿಡುತ್ತೇನೆ ಎಂದು ಬೆದರಿಸುತ್ತಾನೆ. ಶ್ರಾವಣಿಗೆ ಆತಂಕ ಶುರುವಾಗುತ್ತದೆ. ಮರುದಿನ ಸುಮಂತ್ಗೆ ಚೆನ್ನೈಗೆ ಹೊರಡುತ್ತಾನೆ. ಶಿವರಾಜ್ ಶ್ರಾವಣಿಯ ಮುಂದೆಯೇ ಸುಪಾರಿ ಕಿಲ್ಲರ್ಗೆ ಫೋನ್ ಮಾಡಿ ಸುಮಂತ್ ಇಂತಹ ಕೋಣೆಯಲ್ಲಿದ್ದಾನೆ, ನಾನು ಕರೆ ಮಾಡಿದರೆ ಅವನನ್ನು ಕೊಂದುಬಿಡು ಎಂದು ಹೇಳುತ್ತಾನೆ. ಶ್ರಾವಣಿ ಭಯವಾಗುತ್ತದೆ. ಶಿವರಾಜ್ ಮತ್ತು ಸುಮಂತ್ ತನ್ನ ಸ್ವಂತ ಮಗನೇ ಅಲ್ಲ, ಮಲಮಗ. ನಾನು ವಿಧವೆಯನ್ನು ಮದುವೆಯಾದೆ, ಆಕೆಯ ಬಳಿ ದೊಡ್ಡ ಆಸ್ತಿ ಇತ್ತು, ಆಕೆಯನ್ನು ಮುಗಿಸಿದೆ, ಆಸ್ತಿ ನನ್ನದಾಯಿತು. ಈಗ ಸುಮಂತ್ನನ್ನು ಕೊಂದರೆ ನನಗೆ ನೋವಿಲ್ಲ, ನನ್ನ ಮಾತು ಕೇಳು ಎಂದು ಬೆದರಿಕೆ ಹಾಕುತ್ತಾನೆ. ಬೇರೆ ದಾರಿ ಇಲ್ಲದೆ ಶ್ರಾವಣಿ ಆ ರಾತ್ರಿ ಶಿವರಾಜ್ನ ಕೋಣೆಗೆ ಬರುತ್ತಾಳೆ. ಶಿವರಾಜ್, ಇನ್ನು ಮುಂದೆ ಈ ಮನೆಯಲ್ಲಿ ನೀನು ನನ್ನವಳಾಗಿರಬೇಕು, ಸಮಾಜದಲ್ಲಿ ಮಾತ್ರ ಸುಮಂತ್ನ ಪತ್ನಿ ಎಂದು ಹೇಳಿ ಆಕೆಯೊಡನೆ ಸ್ವರ್ಗ ಸುಖ ಅನುಭವಿಸುತ್ತಾನೆ. ಮರುದಿನ ಶಾಲಿನಿಯನ್ನು ಮನೆಗೆ ಕರೆಸಿಕೊಂಡು ನಿನಗೆ ಪದೋನ್ನತಿ ಸಿಕ್ಕಿದೆ ಎಂದು ನನ್ನನ್ನು ಸಂತೋಷಗೊಳಿಸು ಎಂದು ಒತ್ತಾಯಿಸುತ್ತಾನೆ. ಶಾಲಿನಿ ನನಗೆ ಮದುವೆಯಾಗಿದೆ ಸರ್ ಎಂದು ಹೇಳುತ್ತಾಳೆ. ಆದರೆ ಶಿವರಾಜ್ ನಿನ್ನ ಕೆಲಸವೇ ಹೋಗುತ್ತದೆ ಎಂದು ಬೆದರಿಸುತ್ತಾನೆ. ಶಾಲಿನಿ ನನ್ನ ಮನೆಯಲ್ಲಿ ಗಂಡಸರು ಇಲ್ಲ, ನಾನೇ ದುಡಿಯೋಳು ಎಂದು ಹೇಳಿ ಒಪ್ಪಿಕೊಂಡು ಶಿವರಾಜ್ಗೆ ಸುಖ ಕೊಡುತ್ತಾಳೆ. ಆಕೆ ಹೊರಡುವಾಗ ಶ್ರಾವಣಿ ಆಕೆಯನ್ನು ನೋಡಿಬಿಡುತ್ತಾಳೆ. ಶಾಲಿನಿ ತಲೆ ತಗ್ಗಿಸಿಕೊಂಡು ಹೊರಟು ಹೋಗುತ್ತಾಳೆ. ಸುಮಂತ್ ಬಂದಾಗ ಶ್ರಾವಣಿ ಅವನಿಗೆ ಜ್ಯೂಸ್ ಕೊಡುತ್ತಾಳೆ. ಆ ಜ್ಯೂಸ್ ಕುಡಿದ ಸುಮಂತ್ ಅಲ್ಲಿಯೇ ಕುಸಿದು ಸಾಯುತ್ತಾನೆ. ಶ್ರಾವಣಿ ಶಿವರಾಜ್ನನ್ನು ಕರೆದು ತೋರಿಸುತ್ತಾಳೆ. ಇವನು ಹೇಗೆ ಸತ್ತ ಎಂದು ಶಿವರಾಜ್ ಕೇಳಿದಾಗ ನಾನೇ ಇವನನ್ನು ಕೊಂದೆ, ಈ ಕೊಲೆಗೆ ನೀನೇ ಕಾರಣ ಎಂದು ಸಮಾಜಕ್ಕೆ ತಿಳಿಸುತ್ತೇನೆ ಎಂದು ಶ್ರಾವಣಿ ಪೊಲೀಸರಿಗೆ ಫೋನ್ ಮಾಡುತ್ತಾಳೆ. ಶಿವರಾಜ್, ನೀನು ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದುಕೊಡು ಎಂದು ಶ್ರಾವಣಿ ಒತ್ತಾಯಿಸುತ್ತಾಳೆ.
ಹೇಳುತ್ತಾಳೆ. ಶಿವರಾಜ್ ಆಕೆಯ ಕುತ್ತಿಗೆ ಹಿಸುಕಲು ಯತ್ನಿಸುತ್ತಾನೆ. ಆದರೆ ಆಗಲೇ ಪೊಲೀಸರು ಬಂದು ಅವನನ್ನು ತಡೆಯುತ್ತಾರೆ. ಶ್ರಾವಣಿ ಪೊಲೀಸರಿಗೆ ಶಿವರಾಜ್ನ ಕೆಟ್ಟ ಕೃತ್ಯದ ವಿಡಿಯೋ ತೋರಿಸುತ್ತಾಳೆ. ಆಕೆ ಶಿವರಾಜ್ನ ಕೋಣೆಗೆ ಹೋಗುವ ಮುನ್ನ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿಟ್ಟಿರುತ್ತಾಳೆ. ಶಾಲಿನಿ ಕೂಡ ಬಂದು ಶ್ರಾವಣಿಯ ಯೋಜನೆಯಲ್ಲಿ ಭಾಗವಾಗಿರುತ್ತಾಳೆ. ಶಾಲಿನಿ ಮನೆ ಮತ್ತು ಕಂಪನಿಯ ದಾಖಲೆಗಳನ್ನು ತಂದಿರುತ್ತಾಳೆ. ನೀನು ಜೈಲಿಗೆ ಹೋಗಬೇಕಾದೆಂದರೆ ಈಗಲೇ ಈ ದಾಖಲೆಗಳಿಗೆ ಸಹಿ ಮಾಡು ಎಂದು ಶ್ರಾವಣಿ ಹೇಳುತ್ತಾಳೆ. ಶಿವರಾಜ್ ಬೇರೆ ದಾರಿ ಇಲ್ಲದೆ ಸಹಿ ಮಾಡುತ್ತಾನೆ. ಆಗ ಸುಮಂತ್ ಬಂದು ಶಿವರಾಜ್ಗೆ ಆಘಾತವಾಗುತ್ತದೆ. ನೀನು ಇನ್ನೂ ಬದುಕಿದ್ದೀಯಾ ಎಂದು ಕೇಳಿದಾಗ ಸುಮಂತ್ ಅದೆಲ್ಲ ನಮ್ಮ ನಾಟಕ ಎಂದು ಹೇಳುತ್ತಾನೆ. ಶ್ರಾವಣಿ ಈಗಾಗಲೇ ಸುಮಂತ್ಗೆ ಶಿವರಾಜ್ನ ಕೆಟ್ಟ ಉದ್ದೇಶದ ವಿಡಿಯೋ ತೋರಿಸಿ ಎಲ್ಲವನ್ನೂ ತಿಳಿಸಿರುತ್ತಾಳೆ. ಸುಮಂತ್ ಮತ್ತು ಶ್ರಾವಣಿ ಸೇರಿಕೊಂಡು ಈ ಯೋಜನೆ ರೂಪಿಸಿದ್ದರು. ಸುಮಂತ್, ನೀವು ನನ್ನ ತಾಯಿಯನ್ನೇ ಕೊಂದು ಈ ಆಸ್ತಿಯನ್ನು ಕಿತ್ತುಕೊಂಡಿದ್ದೀರಾ. ಈಗ ಅದೇ ತಂತ್ರದಿಂದ ನಾನು ಆಸ್ತಿಯನ್ನು ವಾಪಸ್ ಪಡೆದಿದ್ದೇನೆ. ಇನ್ನು ಜೈಲಿನಲ್ಲಿ ಕೊಳೆಯಿರಿ ಎಂದು ಶಿವರಾಜ್ನನ್ನು ನಿಂದಿಸುತ್ತಾನೆ. ಶಿವರಾಜ್, ನನ್ನನ್ನು ಕ್ಷಮಿಸು ಮಗನೇ ಎಂದು ಕೇಳುತ್ತಾನೆ. ಆದರೆ ಪೊಲೀಸರು ಅವನನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಾರೆ. ಸುಮಂತ್ ಮತ್ತು ಶ್ರಾವಣಿ ಹೊಸ ಜೀವನ ಶುರು ಮಾಡುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಎಂತಹ ವಿಪರ್ಯಾಸ! ಸೊಸೆ ಮಗಳ ಸಮಾನವೇ ತಾನೆ, ಆದರೂ ಆಕೆಯ ಮೇಲೆ ಕಣ್ಣು ಹಾಕುವುದು ಎಷ್ಟು ಸರಿ? ಇಂತಹ ಕಾಮುಕರು ಎಲ್ಲಿದ್ದರೂ ಒಬ್ಬೊಬ್ಬರು ಇದ್ದೇ ಇರುತ್ತಾರೆ. ನಾವೇನು ಮಾಡಲಾಗದು. ಆದರೆ ಹೆಣ್ಣು ಮಕ್ಕಳೇ ಎಚ್ಚರಿಕೆಯಿಂದಿರಬೇಕು. ಪತ್ನಿ ಹೇಳಿದ್ದನ್ನು ಗಂಡ ನಂಬಿದರೆ ಆ ಹೆಂಡತಿಗೆ ಈ ಜಗತ್ತಿನಲ್ಲಿ ಬೇರೇನೂ ಬೇಕಿಲ್ಲ. ಆದರೆ ಗಂಡಸರು ಆಕೆಯ ಮಾತನ್ನು ನಂಬದಿದ್ದರೆ ಆಕೆಯ ಜೀವನ ನರಕವಾಗುವುದರಲ್ಲಿ ಸಂದೇಹವೇ ಇಲ್ಲ. ಏನಂತೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.